ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರಿ ಸ್ಪೀಚ್ ಸ್ಪಾರ್ಕ್. ನನ್ನ ಹೆಸರು ಸುನೀತಾ. ನಿಮಗೆ ಗೊತ್ತಿರೋ ವಿಷಯ, ಇವಾಗ ಜಾನಕಿಯವರು ಇನ್ನಿಲ್ಲ. ನಿಜವಾಗ್ಲೂ ಎಂಥ ಒಂದು ಸೃಜನಶೀಲ ವ್ಯಕ್ತಿ ಅಂತಂದರೆ ಅವರು ಹೇಳೋಕ್ಕಾಗಂಗಿಲ್ಲ. ಯಾಕಂತಂದರೆ ಚಿಕ್ಕ ವಯಸ್ಸಿನ ಮಕ್ಕಳ ಧ್ವನಿಯನ್ನು ಕೂಡ ಇವರು ಮ್ಯಾಚ್ ಮಾಡ್ತಾಯಿದ್ರು. ಅಂತಹ ಒಬ್ಬ ಕಲಾವಿದೆ ಇವಾಗ ನಮ್ಮನ್ನು ಅಗಲಿ ಹೋಗಿದ್ದಾರೆ. ಆ್ಯಕ್ಚುಲಿ ಇವರ ಒಂದು ಏಜ್ಗೆ ನಾವು ಕೂಡ ಅಲ್ಲ ಅನಿಸ್ತದೆ. ಯಾಕಂತಂದರೆ ಇವರಿಗಾಗಿರೋ ಅನುಭವ, ಇವರು ಎಲ್ಲರ ಜೊತೆ ಇರ್ತಾ ಇರೋ ರೀತಿ ನಿಜವಾಗ್ಲೂ ಎಲ್ಲರ ಮನಸ್ಸಲ್ಲೂ ಇವಾಗಲೂ ಕೂಡ ಇವರು ತೀರ್ಕೊಂಡಿದ್ದಾರೆ, ಇವಾಗ ಸತ್ತು ಹೋಗಿದ್ದಾರೆ ಅಂತಂದರೆ ನಂಬಲಿಕ್ಕಾಗ್ತಾ ಇಲ್ಲ. ನಿಜವಾಗ್ಲೂ ನಮ್ಮ ಒಂದು ಗಾನ ಕೋಗಿಲೆ ಸಂಗೀತದ ಮಾಧುರ್ಯನೇ ಹೋಗ್ಬಿಡ್ತು ಅನ್ನೋ ಒಂದು ರೀತಿಯೊಳಗೆ ಆಗಿಬಿಟ್ಟಿದೆ ಇವಾಗ. ಯಾಕಂದರೆ ಅವ್ರಿಗೆ ಹುಷಾರಿರಲಿಲ್ಲ. ಅದಕ್ಕೆ ಅಪೋಲೋ ಹಾಸ್ಪಿಟ್ಲ್ ಒಳಗೆ ಮೈಸೂರೊಳಗೆ ಇವ್ರನ್ನ ಅಡ್ಮಿಟ್ ಮಾಡಿದರು. 1,000ಕ್ಕೂ ಹೆಚ್ಚು 45,000ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿದ್ದಾರೆ. 17 ಭಾಷೆಗಳು ಇವರಿಗೆ ಬರ್ತಿತ್ತು. ಸೊ ಎಲ್ಲ ರೀತಿಯ ಇವರು ಚಟುವಟಿಕೆಯಿಂದ ಆಗಿರ್ಬೋದು, ಇವರಿರೋ ರೀತಿ ಆಗಿರ್ಬೋದು, ಇವರ ವ್ಯಕ್ತಿತ್ವ ನಿಜವಾಗ್ಲೂ ಶ್ಲಾಘನೀಯ. ವಯಸ್ಸಾದ್ಮೇಲೆ ಎಲ್ರಿಗೂ ಬರೋವಂಥದ್ದೇ. ಆದರೂ ಇವರು ದಕ್ಷಿಣ ಭಾರತದ ಒಂದು ಕೋಗಿಲೆಯವರು. ದಕ್ಷಿಣ ಭಾರತದಲ್ಲಿ ಹುಟ್ಟುಬಿಟ್ಟು ಇವ್ರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಅಂತಂದರೆ ಅಷ್ಟು ಹೇಳೋವಂತಹದ್ದು ಏನೂ ಇರಲಿಲ್ಲ. ಯಾಕಂದರೆ ಇವ್ರ ಫ್ಯಾಮಿಲಿ ಬ್ಯಾಕ್ಗ್ರೌಂಡಲ್ಲೂ ಕೂಡ ಯಾರು ಕೂಡ ಫಿಲ್ಮ್ ಇಂಡಸ್ಟ್ರಿ ಒಳಗೆ ಬಂದವರಾಗಿರ್ಬೋದು, ಅಥವಾ ತಂದೆನೋ ತಾಯಿನೋ ಒಳ್ಳೆ ಉಚ್ಚ ಸ್ಥಾನದಲ್ಲಿದ್ದವರು ಅಂತ ಯಾರೂ ಇಲ್ಲ. ಸಾಮಾನ್ಯ ಒಂದು ಕುಟುಂಬದ ವರ್ಗದಲ್ಲಿ ಇದ್ದಂತಹ ವ್ಯಕ್ತಿಗಳು. ಸೊ ಇವಾಗ ನಮ್ಮನ್ನಾಗಲಿ ಹೋಗಿದ್ದಾರೆ. ನಿಜವಾಗ್ಲೂ ಇವ್ರು ನಮ್ಮನ್ನು ಬಿಟ್ಟು ಹೋಗ್ಯಾರು, ನಮ್ಮನ್ನು ಬಿಟ್ಟು ನಮಗೆ ಇಮ್ಯಾಜಿನ್ ಕೂಡ ಮಾಡೋಕ್ಕಾಗ್ತಿಲ್ಲ. ಯಾಕಂತಂದರೆ ನಿನ್ನೆ ಮೊನ್ನೆ ನಮ್ಮ ಜೊತೆ ಇದ್ದಂತಹ ವ್ಯಕ್ತಿ ಹಾಡುಗಳಿಗೆ ಒಂದು ಸರಸ್ವತಿಯೇ ಇವ್ರ ಹತ್ರ ಒಂದು ಫ್ರೆಂಡ್ ಆಗಿ ಇದ್ದರು ಅನ್ನೋ ಒಂದು ರೀತಿ ಒಳಗಿದ್ರು. ಯಾಕಂತಂದರೆ ಇವ್ರ ಹಾಡನ್ನು ಕೇಳ್ರಿ ನೀವು, ಅವರು ವಯಸ್ಸಾದರೂ ಅವ್ರ ಧ್ವನಿ ಕುಗ್ಗಿಲ್ಲ. ನೀವು ಅವ್ರ ವಾಯ್ಸನ್ನು ಅಬ್ಸರ್ವ್ ಮಾಡಿರಿ. ಅವ್ರ ವಾಯ್ಸು, ಅವ್ರ ಕಂಠ ಇಷ್ಟು ನಿರರ್ಗಳವಾಗಿತ್ತು ಅವ್ರ ವಾಯ್ಸ್ ಅಂತಂದರೆ, ಇವನ್ ನಮಗೆ ಒಂದು ಸ್ವಲ್ಪ 10 ವರ್ಷ ಆದಮೇಲೆ ಆ ವಾಯ್ಸ್, ಮುಂಚೆ ಇರೋ ವಾಯ್ಸ್ ಬರ್ತಾ ಇರಲಿಲ್ಲ. ಆದರೆ ಈ ಮಹಾತಾಯಿಗೆ ಇಷ್ಟೂ ದೇವರು ವರದಾನ ಕೊಟ್ಟಿದ್ದಾನೆ ಕಂಠದಲ್ಲಿ. ಅಂದರೆ ನಿಜವಾಗ್ಲೂ ಕಂಠದಲ್ಲಿ ಇಷ್ಟು ಸುಂದರವಾದ ಮಧುರವಾದ ಗಾನವನ್ನು ಇವ್ರು ಹಾಡ್ತಿದ್ರಂದರೆ ನಿಜವಾಗ್ಲೂ ಇವಾಗ ನಮ್ಮ ಹತ್ರ ಇಲ್ಲ, ನಮ್ಮ ಜೊತೆ ಇಲ್ಲ ಅಂತಂದರೆ ಇದನ್ನು ನಂಬಕ್ಕೆ ಅಸಾಧ್ಯವಾದಂತಹ ಒಂದು ವಿಷಯ ಆಗ್ಬಿಟ್ಟೈತಿ ಇದು. ಸೊ ಇವರು ಉತ್ತರ ಭಾರತದ ಗಾನ ಕೋಗಿಲೆ ಅಂತ ಹೇಳಿ ಹೆಸರು ಪಡೆದಂತಹ ಇವರು ಆಂಧ್ರ ಪ್ರದೇಶದಲ್ಲಿ ಜನಿಸ್ತಾರೆ. ಇವರ ಫ್ಯಾಮಿಲಿ ಬ್ಯಾಕ್ಗ್ರೌಂಡು ಯಾವುದೇ ಒಂದು ಚಿತ್ರರಂಗಕ್ಕೆ ಸಂಬಂಧಪಟ್ಟಿರಂಗಿಲ್ಲ. ಆದರೆ ಇವರು ರಾಜ್ಕುಮಾರ್ ಅವರ ಒಂದು ಫಿಲ್ಮಿಗೆ ಸಂಬಂಧಪಟ್ಟ ಎಲ್ಲ ಹಾಡುಗಳನ್ನು ಹಾಡಿದ್ದಾರೆ. ಕೇವಲ ರಾಜ್ಕುಮಾರ್ ಅಂತಲೇ ಅಲ್ಲ, ರಾಜ್ಕುಮಾರ್ ಅವರ ಸುಪುತ್ರ ಮಕ್ಕಳಿಗೂ ಕೂಡ ಇವರು ಧ್ವನಿಯನ್ನು ಕೊಟ್ಟಿದ್ದಾರೆ. ಬಹಳ ಹಿಟ್ ಆಗಿದೆ ಎಲ್ಲ ಸಾಂಗ್ಸು. ಇವಾಗಲೂ ಕೂಡ ಕೇಳಿದರೆ ಎಸ್ ಜಾನಕಿ ಅಂತಂದರೆ ಎಲ್ಲರ ಮನಸ್ಸಲ್ಲೂ ಓ ಅವರಾ ಅಂಥೇಳಿ ಒಂಥರ ಆಶ್ಚರ್ಯವಾಗಿ ಇರ್ತಾರೆ. ಯಾಕಂತಂದರೆ ಈ ತಾಯಿನೇ ಹಾಗೆ ರೀ. ಯಾಕಂತಂದರೆ ಇವ್ರ ವಾಯ್ಸು ಕೇಳಿದರೆ ಇವ್ರಿಗೆ ವಯಸ್ಸಾಗೈತಿ ಅನ್ಸಂಗೇ ಇಲ್ಲ. ಏನೋ ಮುಂದೆ ಬಂದಾಗ ಗೊತ್ತಾಗುತ್ತೆ ಹೊರತು ಇವ್ರಿಗೆ ವಯಸ್ಸಾಗೈತಿ ಅಂತ ಹೇಳಿಬಿಟ್ಟು. ಆದರೆ ಫೋನಲ್ಲಿ ಸಿಗಂಗಿಲ್ಲ ರೀ. ಅಷ್ಟೂ ಸಣ್ಣ ಮಕ್ಕಳಂಗೆ ವಾಯ್ಸ್ ಇರ್ತೈತಿ ಇವ್ರದ್ದು. ಅಷ್ಟು ವಯಸ್ಸಾಗ್ಯಾರ ಅಂದ್ರೂ ಅವ್ರಿಗೊಂಚೂರು ವಾಯ್ಸಲ್ಲಿ ಯಾವುದೇ ವೇರಿಯೇಷನ್ಸ್ ಇಲ್ಲ ರೀ. ಅದೇ ಯಂಗ್ ಏಜ್ ಒಳಗೆ ಹೆಂಗೆ ಹಾಡ್ತಿದ್ರಲ್ಲ ಅದೇ. ಎಷ್ಟು ಹಿಟ್ ಸಾಂಗ್, ಎಸ್ಪೆಷಲಿ ಇವರು ರಾಜ್ಕುಮಾರ್ ಅವರ ಫಿಲ್ಮಿಗೆ ಹೆಚ್ಚು ಹಾಡುಗಳನ್ನು ಹಾಡಿದ್ದಾರೆ ಇವರು. ಬಟ್ ಅವ್ರು ಹಾಡಿರೋ ಹಾಡು ನಿಜವಾಗ್ಲೂ ಇಷ್ಟು ಫೇಮಸ್ ಆಗೈತೆ ಅಂತಂದರೆ ಸಿಕ್ಕಾಪಟ್ಟೆ ಫೇಮಸ್ ಆಗೈತಿ. ಪ್ರತಿಯೊಂದು ಫಿಲ್ಮ್ ಆಗಿರ್ಬೋದು, ರಾಜ್ಕುಮಾರ್ ಜೊತೆ ಆಗಿರ್ಬೋದು, ಆಮೇಲೆ ವಿಷ್ಣುವರ್ಧನ್ ಅವರ ಫಿಲ್ಮ್ ಆಗಿರ್ಬೋದು, ಅಂಬರೀಷ್ ಅವರ ಫಿಲ್ಮ್ ಆಗಿರ್ಬೋದು, ಹಲವು ಚಿತ್ರಗಳಲ್ಲಿ, ಹಲವು ಪಾತ್ರಗಳಲ್ಲಿ ಯಾವ ವಾಯ್ಸನ್ನು ಕೊಟ್ಟಿದ್ದಾರೆ, ಹಾಡನ್ನು ಹಾಡಿದ್ದಾರೆ. ನಿಜವಾಗ್ಲೂ ಇವರ ಒಂದು ಸಾಧನೆ ಒಂದು ಶ್ಲಾಘನೀಯ ಅಂತಲೇ ಹೇಳ್ಬೋದು. ಇನ್ನು ರವಿಚಂದ್ರನ್ ಅವರ ಮೊದಲನೇ ಫಿಲ್ಮ್ ಪ್ರೇಮಲೋಕಕ್ಕೆ ಕಂಪ್ಲೀಟಾಗಿ ಎಸ್ ಜಾನಕಿ ಅವರೇ ವಾಯ್ಸ್ ಕೊಟ್ಟಿದ್ದಾರೆ ರೀ. ಅದಕ್ಕೆ ಅನಿಸ್ತೈತಿ ಪ್ರೇಮಲೋಕ ಇವಾಗಲೂ ಕೂಡ ಎಲ್ಲರೂ ಕೇಳಿದರೆ ಮೈ ರೋಮಾಂಚನ ಎನಿಸುವಂಥ ಫಿಲ್ಮ್. ಆವಾಗಿನ ಕಾಲದೊಳಗೆ ರವಿಚಂದ್ರ ಅವರು ಭಾಳ ಗ್ರೇಟ್ ಹೀರೋ, ಇವಾಗಲೂ ಕೂಡ ಗ್ರೇಟ್ ಹೀರೋ, ಯಾವುದೇ ಒಂದು ಸಂಶಯ ಇಲ್ಲ. ಆದರೆ ಪ್ರೇಮಲೋಕಕ್ಕೆ ಇವ್ರು ಕೊಟ್ಟಿರೋ ವಾಯ್ಸು ನಿಜವಾಗ್ಲೂ ಭಾಳ ಗ್ರೇಟ್ ರೀ. ಯಾಕಂತಂದ್ರೆ ಪ್ರತಿಯೊಂದು ಹಾಡು, ಪ್ರತಿಯೊಂದು ಆ ಒಂದು ಧ್ವನಿಯ ಏರಿಳಿತಗಳು ವೇರಿಯೇಷನ್ಸ್ ಇದಾವಲ್ಲ, ಇಷ್ಟು ಸುಮಧುರವಾಗಿ ಕನೆಕ್ಟ್ ಆಗೈತಿ ಅಂತಂದ್ರೆ ನಿಜವಾಗ್ಲೂ ಹೇಳೋಕ್ಕಾಗಂಗಿಲ್ಲ. ಅಷ್ಟು ಸುಂದರವಾಗೈತಿ. ಸೊ ಅಂತಹ ಒಂದು ಪ್ರೇಮಲೋಕದ ಖ್ಯಾತ ಒಂದು ಪಿಕ್ಚರಿಗೂ ಕೂಡ ಇವರು ತಮ್ಮ ಧ್ವನಿಯನ್ನು ಕೊಟ್ಟಿದ್ದಾರೆ.
ಇವರಿಗೆ ಯಾವಾಗಲೂ ಚಿಕ್ಕ ವಯಸ್ಸಿಂದ ಹಾಡೋದು ಅಂದರೆ ಭಾಳ ಇಷ್ಟ. ಅಲ್ಲೇ ಚಿಕ್ಕವರಿದ್ದಾಗನ ಅಲ್ಲೇ ಗುನು 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 ಅಂಥೇಳಿ ಸ್ವರಗಳನ್ನು ಹಾಡ್ತಿದ್ರು. ಅದಾದಮೇಲೆ ಒಂದು 18 ಏಜಿಗೆ ಬಂದಾಗ ಸಂಗೀತದತ್ತ ಇವ್ರ ಮನಸ್ಸು ಹೋಯಿತು. ಸಂಗೀತದತ್ತ ಅವ್ರ ಮನಸ್ಸು ಹೋಗಿ ಸಂಗೀತವನ್ನು ಕಲಿತರು. ಬಟ್ ಫಸ್ಟ್ ಫಿಲ್ಮ್ ಹಾಡಿದ್ದು ಫಸ್ಟು ಒಂದು ಯಾವ ಭಾಷೆಗೆ ಅವ್ರು ಹಾಡ್ಯಾರ ಅಂತಂದ್ರೆ ಫಸ್ಟ್ ಇವರು ತಮಿಳಿಗೆ ಹಾಡಿದ್ದಾರೆ. ಯಾಕಂತಂದರೆ ಇವರು ಆಂಧ್ರದವರು, ಆಂಧ್ರ ಪ್ರದೇಶದಲ್ಲಿ ಇದ್ದವರು ಇವರು. ಸೊ ಅವರು ಈ 17 ಭಾಷೆಗಳನ್ನು ಕಲಿತಂತಹ ಮಹಿಳೆ ಈ ಒಂದು ಫಸ್ಟು ಗಾಯನವನ್ನು ತಮಿಳಿಗೆ ಕೊಟ್ಟಿದ್ದಾರೆ. ಸೊ ಅಲ್ಲಿಂದ ಅವರ ಒಂದು ಗಾನ ಕೋಗಿಲೆ ಒಂದು ಹಾಡು ಅಲ್ಲಿಂದ ಪ್ರಾರಂಭ ಆಗ್ತೈತಿ. ಸೊ ಇವರ ಒಂದು ಲೈಫ್ ಜರ್ನಿ ಅಂತ ಹೇಳ್ಬೋದು ಇದು. ಸೊ ಇದಿಷ್ಟು ಜಾನಕಿಯವರ ಸಂಪೂರ್ಣ ಮಾಹಿತಿ. ಜಾನಕಿ ಅಮ್ಮನವರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ತಾ, ತುಂಬ ಅಂದರೆ ತುಂಬ ಮನಸ್ಸಿಗೆ ಬೇಜಾರಾಗಕತ್ತೈತಿ ಇವ್ರ ಬಗ್ಗೆ ಮಾತಾಡೋಕ್ಕೆ. ಯಾಕಂತಂದರೆ ಎಷ್ಟು ವಯಸ್ಸಾದರೂ ಕೂಡ ಎಷ್ಟು ಆ್ಯಕ್ಟಿವ್ ಆಗಿ ಇದ್ದರು ಇವರು ಅಂತಂದರೆ, ಈಗಿನ ವಯಸ್ಸಾಗಿರೋ ಗಂಡು ಮಕ್ಕಳಾಯಿತು ಹೆಣ್ಮಕ್ಳಾಯಿತು ಇವತ್ತೋ ನಾಳೆ ಅನ್ನೋರಂಗೆ ಮಾಡ್ತಾರೆ. ಆದರೆ ಇವರು ಇಷ್ಟು ಸೃಜನಶೀಲ ವ್ಯಕ್ತಿ, ಇಷ್ಟು ಚಟುವಟಿಕೆಯಿಂದ ಕ್ರಿಯಾಶೀಲದಿಂದ ಇರ್ತಿದ್ರು. ಮಾತಾಡೋದಾಗಿರ್ಬೋದು, ಜೊತೆ ಬೆರೆಯೋದಾಗಿರ್ಬೋದು, ಎಲ್ಲ ರೀತಿಯಲ್ಲೂ ಇದ್ದರು ಇವರು. ಸೊ ಒಳ್ಳೆಯ ನಿಟ್ಟಿನೊಳಗೆ ಇದ್ದರು ಇವರು. ಬಟ್ ಸಡನ್ಲಿ ದೇವರಿಗೆ ಇಷ್ಟ ಆಗಿಬಿಡ್ತೇನೋ, ಅದಕ್ಕೆ ಅಮ್ಮನನ್ನು ಕರ್ಕೊಂಡ್ರು ಅಂತ ಹೇಳೋಕ್ಕಾಗ್ತಾ ಇಲ್ಲ. ಬಟ್ ಸ್ಟಿಲ್ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ಓಂ ಶಾಂತಿ. ಥ್ಯಾಂಕ್ ಯು ಸೋ ಮಚ್.